ಪಾಪ ನೀವು ಅವ್ರನ್ನ ಕಳ್ಕೊಂಡಿರೋಂಥ ನೋವು ನಿಮ್ಮೊಬ್ಬರಿಗೆ ಅರ್ಥ ಆಗ್ತದೆ. ಅಂದರೆ ಹೆಣ್ಮಕ್ಳಿದಾರೆ ತಾಯಿ, ನೀವು ಧೃತಿಗೆ ಹೇಳ್ಬೇಡ ದಯಮಾಡಿ. ಅದಕ್ಕೆ ಇಲ್ಲಿ ಬಂದು ಕೂತಿರೋದು. ಮುಂದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ತೀವಿ ಶಾಶ್ವತವಾಗಿ. ಹೆಣ್ಮಕ್ಳು ಓದಿಸಿ ಚೆನ್ನಾಗಿ, ಹೆಣ್ಮಕ್ಳು ಅಂದ್ಬಿಟ್ಟು ಆಮೇಲೆ ಓದೋದು ಬರೆಯೋದು ಬೇಡ ಅಂತ ನಾವು ಮನೇಲಿ ಕೂತ್ಕೊಂಡ್ಬಿಟ್ಟಿರಿ, ಮಾಡಕ್ಕೆ ಹೋಗ್ಬೇಡ್ರಿ. ಅದೇನಾದ್ರು ವ್ಯವಸ್ಥೆ ಮಾಡ್ತೀವಿ ಕೂತ್ಕೊಂಡು. ದಯಮಾಡಿ ಧೈರ್ಯ ತಗೊಳ್ಳಿ. ಏನೋ ನಡೆದೋಗದೆ ವಿಧಿ ಆಟ. ಆ ಹೆಣ್ಮಕ್ಳು ಮಕ ನೋಡ್ಕೊಂಡು ದಯಮಾಡಿ ನೀವು ಧೃತಿಗೆ ಹಿಡ್ದಿರ ಆ ಹೆಣ್ಮಕ್ಳು ಜೊತೆಲಿ ಓದು ಬರೋಕ್ಕೆ ಏನು ಮಾಡಬೇಕು ಎಲ್ಲ ನಿಂತು ಮಾಡಿಕೊಡುವ. ದಯಮಾಡಿ ಧೈರ್ಯ ತುಂಬಿ ನೀವು ಧೈರ್ಯ ತಗೊಳ್ಳಿ. ಓದಬೇಕು ಕಣವ. ಆಮೇಲೆ ಒಂದು SSLC ಹೋಗ್ಬಿಟ್ಟದೆ ಅಂತ ಮನೇಲಿ ಕೂತ್ಕೊಬೇಡ ನೀನು. ಹೋಗಿ ಕಟ್ಟು ಎಕ್ಸಾಮ್ನ. ಏನಾಗಲ್ಲ, ಪರೀಕ್ಷೆ ಆಯ್ತದೆ, ಒಂದೊಂದ್ಸಲಿ ಆಯ್ತದೆ, ಏನೂ ಮಾಡೋಕ್ಕಾಗಲ್ಲ. ಕಟ್ಟು. ಈ ಹುಲಿ ದಾಳಿ ಪ್ರಕರಣದಲ್ಲಿ ಯಾವ್ಯಾವ ಕುಟುಂಬಕ್ಕೆ ಸಮಸ್ಯೆ ಆಗಿದೆ ಎಲ್ಲರನ್ನೂ ಕರ್ಸ್ಕೊಳ್ಳೋಣ. ಕರ್ಸ್ಕೊಂಡು ಅವ್ರಿಗೆ ಏನು ಮಾಡಬೇಕು ಕೂತ್ಕೊಂಡು ಒಂದು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಒಂದು ವ್ಯವಸ್ಥೆ ಮಾಡೋಣ. ಪಾಪ ನೀವು ಅವ್ರನ್ನ ಕಳ್ಕೊಂಡಿರೋಂಥ ನೋವು ನಿಮ್ಮೊಬ್ಬರಿಗೆ ಅರ್ಥ ಆಗ್ತದೆ. ಅಂದರೆ ಹೆಣ್ಮಕ್ಳಿದಾರೆ ತಾಯಿ, ನೀವು ಧೃತಿಗೆ ಹೇಳ್ಬೇಡ ದಯಮಾಡಿ. ಅದಕ್ಕೆ ಇಲ್ಲಿ ಬಂದು ಕೂತಿರೋದು. ಮುಂದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ತೀವಿ ಶಾಶ್ವತವಾಗಿ. ಹೆಣ್ಮಕ್ಳು ಓದಿಸಿ ಚೆನ್ನಾಗಿ, ಹೆಣ್ಮಕ್ಳು ಅಂದ್ಬಿಟ್ಟು ಆಮೇಲೆ ಓದೋದು ಬರೆಯೋದು ಬೇಡ ಅಂತ ನಾವು ಮನೇಲಿ ಕೂತ್ಕೊಂಡ್ಬಿಟ್ಟಿರಿ, ಮಾಡಕ್ಕೆ ಹೋಗ್ಬೇಡ್ರಿ. ಅದೇನಾದ್ರು ವ್ಯವಸ್ಥೆ ಮಾಡ್ತೀವಿ ಕೂತ್ಕೊಂಡು. ದಯಮಾಡಿ ಧೈರ್ಯ ತಗೊಳ್ಳಿ. ಏನೋ ನಡೆದೋಗದೆ ವಿಧಿ ಆಟ. ಆ ಹೆಣ್ಮಕ್ಳು ಮಕ ನೋಡ್ಕೊಂಡು ದಯಮಾಡಿ ನೀವು ಧೃತಿಗೆ ಹಿಡ್ದಿರ ಆ ಹೆಣ್ಮಕ್ಳು ಜೊತೆಲಿ ಓದು ಬರೋಕ್ಕೆ ಏನು ಮಾಡಬೇಕು ಎಲ್ಲ ನಿಂತು ಮಾಡಿಕೊಡುವ. ದಯಮಾಡಿ ಧೈರ್ಯ ತುಂಬಿ ನೀವು ಧೈರ್ಯ ತಗೊಳ್ಳಿ. ಓದಬೇಕು ಕಣವ. ಆಮೇಲೆ ಒಂದು SSLC ಹೋಗ್ಬಿಟ್ಟದೆ ಅಂತ ಮನೇಲಿ ಕೂತ್ಕೊಬೇಡ ನೀನು. ಹೋಗಿ ಕಟ್ಟು ಎಕ್ಸಾಮ್ನ. ಏನಾಗಲ್ಲ, ಪರೀಕ್ಷೆ ಆಯ್ತದೆ, ಒಂದೊಂದ್ಸಲಿ ಆಯ್ತದೆ, ಏನೂ ಮಾಡೋಕ್ಕಾಗಲ್ಲ. ಕಟ್ಟು. ಈ ಹುಲಿ ದಾಳಿ ಪ್ರಕರಣದಲ್ಲಿ ಯಾವ್ಯಾವ ಕುಟುಂಬಕ್ಕೆ ಸಮಸ್ಯೆ ಆಗಿದೆ ಎಲ್ಲರನ್ನೂ ಕರ್ಸ್ಕೊಳ್ಳೋಣ. ಕರ್ಸ್ಕೊಂಡು ಅವ್ರಿಗೆ ಏನು ಮಾಡಬೇಕು ಕೂತ್ಕೊಂಡು ಒಂದು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಒಂದು ವ್ಯವಸ್ಥೆ ಮಾಡೋಣ.